ಕೊಡಗಿನ ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದ ಘಟನೆಯಿಂದ ಮುಂದಿಟ್ಟುಕೊಂಡು ಅದರ ಲಾಭ ಪಡೆಯುವ ದುರುದ್ದೇಶದಿಂದ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆಯ ಅಧ್ಯಕ್ಷ ಎನ್.ಯು. ನಾಚಪ್ಪ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವೊಂದನ್ನು ಹರಿಯಬಿಟ್ಟು ಕೊಡಗಿನ ಗೌಡ ಸಮುದಾಯದವರ ವಿರುದ್ಧ ಆಕ್ಷೇಪಾರ್ಹ ಭಾಷೆಯನ್ನು ಬಳಸಿ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಕೊಡಗು ಗೌಡ ಯುವ ವೇದಿಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದೆ. ಎನ್.ಯು. ನಾಚಪ್ಪ ಅವರು ಕೊಡಗಿನ ಗೌಡ ಸಮುದಾಯದವರನ್ನು ನಿಂದಿಸಿರುವುದಲ್ಲದೆ ಗೌಡರ ವಿರುದ್ಧ ಪ್ರಚೋದಿಸಿದ್ದಾರೆ. ವಿವಿಧ ಚಿತ್ರಗಳ ಜೋಡಣೆಯೊಂದಿಗೆ ಆಡಿಯೋ ಸಂದೇಶಗಳಾಗಿ ಎಲ್ಲೆಡೆ ಪ್ರಸಾರ ಮಾಡಿದ್ದಾರೆ. ತಮ್ಮ ಸಂದೇಶದಲ್ಲಿ ಕೊಡಗಿನ ಗೌಡರ ಬಗ್ಗೆ ಜನಾಂಗೀಯ ನಿಂದನೆಯನ್ನ ಕೂಡ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ದೂರು ದಾಖಲಿಸುವುದರಲ್ಲಿ ಪಕ್ಷಪಾತ ಕಂಡುಬಂದಿದ್ದು, ಆರೋಪಿಯ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಜಗದೀಶ್ ಪಾಣತಲೆ, ವಕೀಲ ಕೆ.ಡಿ. ದಯಾನಂದ ಮತ್ತಿತರ ಪ್ರಮುಖರು ಹಾಗೂ ಗ್ರಾಮಸ್ಥರು ದೂರು ನೀಡುವ ಸಂದರ್ಭ ಹಾಜರಿದ್ದರು. ನಾವು ಕಟ್ಟೆಮಾಡು ಗ್ರಾಮಸ್ಥರು. ಕಟ್ಟೆಮಾಡು ಗ್ರಾಮದಲ್ಲಿ ನಮಗೆ ಅಲ್ಲಿರುವಂಥ ಜನ ಬರೀ ಗೌಡ ಜನಾಂಗ ಅಲ್ಲ ಅಥವಾ ಕೊಡವ ಜನಾಂಗ ಅಲ್ಲ. ನಮ್ಮಲ್ಲಿ ಇತರೆ 10 ಎಲ್ಲ ತುಂಬ ಜನಾಂಗದವರು ಇದ್ದೀವಿ. ನಾವು ಎಲ್ಲ ಅನ್ಯೂನ್ಯತೆಯಿಂದ ಬಾಳ್ತಾ ಇದ್ದೀವಿ. ಅಲ್ಲಿ ಗೌಡರು, ಕೊಡವರು, ಮಲಯಾಳಿಗಳು, ಹರಿಜನರು, ಗಿರಿಜನರು, ಬಿಲ್ಲವರು ಅನ್ನೋದೇ ಇನ್ನಿತರ ಹಲವತ್ತು ಜಾತಿಗಳಿದೆ. ನಾವೆಲ್ಲರೂ ಅನ್ಯೋನ್ಯತವಾಗಿ ಬಾಳ್ಕೊಂಡು ನಾವು ಒಂದು ಊರಿನಲ್ಲಿ ಒಂದೇ ಮಕ್ಕಳಂತೆ ಎಲ್ಲರೂ ವಾಸ ಮಾಡ್ತಾ ಹೊಂದಿರುವಂಥ ವಿಚಾರ. ಅಲ್ಲಿ ಮಹಾಮೃತ್ಯುಂಜಯ ದೇವಸ್ಥಾನವನ್ನು ಪಾಳು ಬಿದ್ದಿರುವಂಥ ಒಂದು ದೇವಸ್ಥಾನ. ಆ ದೇವಸ್ಥಾನವನ್ನು ಝೀರೋ ಬ್ಯಾಲೆನ್ಸಿನಿಂದ ಕೋಟ್ಯಾಂತರ ರೂಪಾಯಿವರೆಗೆ ಸಂಗ್ರಹ ಮಾಡಿ ನಮ್ಮಲ್ಲಿ ಇರುವಂಥ ಹಿರಿಯರು, ಕಿರಿಯರು, ಊರಿನ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಸೇರಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ. ಭಾಳಷ್ಟು ಶ್ರಮಪಟ್ಟು ಕಟ್ಟಿದಂಥ ದೇವಸ್ಥಾನ 1 ವರ್ಷದ ಹಿಂದೆ ಬ್ರಹ್ಮಕಲಶೋತ್ಸವಕ್ಕೆ ಆರಂಭ ಆಯಿತು. ಆಯಿತಾ, ಅಲ್ಲಿ ಆಯಿತು. ಆದಮೇಲೆ ಅದು ಇವತ್ತಿನವರೆಗೆ ಮೊನ್ನೆ ಹಬ್ಬ ನಡೀತು, ಅಲ್ಲಿ ದೊಡ್ಡ ಘಟನೆ ನಡೀತು. ಆ ಘಟನೆ ಪ್ರಕಾರವಾಗಿ ಇವತ್ತು ನಮಗೆ ಊರಿನಲ್ಲಿ ಹಬ್ಬ ನಡೆಯೋಕ್ಕೆ ಅವಕಾಶ ಆಗಿಲ್ಲ. ನಾವೆಲ್ಲರೂ ಬೇಸರದಿದ್ದಂಥ ಪಕ್ಷದಲ್ಲಿ 1 ವಾರದಿಂದ ಈಚೆಗೆ ನಮ್ಮ ಊರಿನಲ್ಲಿ ಕರ್ಫ್ಯೂ ಜಾರಿಯಾಗಿದೆ. ಅದರ ಮಧ್ಯದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಜಾತಿಯ ಬಗ್ಗೆ, ಅಂದರೆ ನಮ್ಮ ಗೌಡರ ಜಾತಿಯ ಬಗ್ಗೆ ಮತ್ತು ಕೊಡವರ ಜಾತಿಯ ಬಗ್ಗೆ ಎರಡೂ ಕಡೆಯವರು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಪ್ರಚೋದನಕಾರಿ ಹೇಳಿಕೆಗಳನ್ನು ಹರಿಬಿಟ್ರು. ಅದರ ಜೊತೆಗೆ ಪ್ರಚೋದನಕಾರಿ ಅಲ್ಲದೆ ನಿಂದನೆ ಕೂಡ, ಜಾತಿ ನಿಂದನೆ ಕೂಡ ನಡೀತು. ಮಹಿಳೆಯರ ಮೇಲೆ ಆಗಿರ್ಬೋದು, ಜನಸಾಮಾನ್ಯರ ಮೇಲೆ ಆಗಿರ್ಬೋದು, ಈ ರೀತಿ ಹಲವು 10 ಜಾತಿ ನಿಂದನೆಗಳು ಮತ್ತು ಕೆಲವು ವಿಚಾರಗಳು ಈ ಜಾಲತಾಣದಲ್ಲಿ ಹರಿದು ಒಬ್ಬರನ್ನೊಬ್ಬರು ವೈಷಮ್ಯದಿಂದ ಕಾಣುವಂಥ ಒಂದು ವಿಚಾರ ನಡೆದೋಯ್ತು. ಅದರಿಂದಾಗಿ ನಾವು ಇವತ್ತು SP ಅವರನ್ನು ಭೇಟಿ ಮಾಡಿ ಅವರಲ್ಲಿ ಮನವಿ ಮಾಡಿಕೊಂಡ್ವಿ. ಭಾಳಷ್ಟು ಜನ ಕಟ್ಟೆಮಾಡಿನಿಂದ ಮಾತ್ರ ಅಲ್ಲದೆ ಕೊಡಗಿನಾದ್ಯಂತ ಜನಾಂಗ ಬಂದವರು ಬಂದು ಸೇರಿದ್ದಾರೆ. ಅದರಲ್ಲಿ ಕೆಲವೊಬ್ಬರನ್ನು ಮಾತ್ರ SP ಕಚೇರಿ ಒಳಗೆ SP ಅವ್ರ ಜೊತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಅಲ್ಲಿಂದ ಮಾತಾಡಿದಂಥ ಸಂದರ್ಭದಲ್ಲಿ SP ಅವರು ಹೆಚ್ಚಿನ ಭರವಸೆಗಳನ್ನ ಕೊಟ್ಟಿದ್ದಾರೆ. ಯಾವುದೇ ವಿಚಾರದಲ್ಲಿ ನೀವು ಆತಂಕ ಪಡಬೇಕಾಗಿಲ್ಲ, ನೀವು ಜನವರಿ 6ನೇ ತಾರೀಕುವರೆಗೆ ಶಾಂತಿಯುತವಾಗಿ ಕಾಯಬೇಕು. ನಾನು ಇದಕ್ಕೆಲ್ಲ ಒಂದು ಮಾರ್ಗದರ್ಶನವನ್ನು ಈಗಾಗಲೇ ನೀಡಿದ್ದೇನೆ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ 6ನೇ ತಾರೀಕು ಒಳಗೆ ಪರಿಹಾರ ಮಾಡುವಂತೆ ನಾವು ಶ್ರಮ ಪಡ್ತಾ ಇದ್ದೇವೆ. ಒಂದು ವೇಳೆ 6ನೇ ತಾರೀಕಿನವರೆಗೂ ನನ್ನ ಶ್ರಮ ಆಗಿಲ್ಲ ಅಂದರೆ ಮುಂದೆ ನೀವು ನಿಮ್ಮ ಹೆಜ್ಜೆ ಇಡಿ, ಅದಕ್ಕೂ ನಾನು ದಾರಿ ತೋರಿಸ್ಕೊಡ್ತೇನೆ ಯಾವ ರೀತಿ ಅಂತ. ಅಂದರೆ ಅಲ್ಲಿವರೆಗೆ ಯಾವುದೇ ಸಾಮಾಜಿಕ ಜಾಲತಾಣ ಆಗಲಿ ಅಥವಾ ಜಾತಿ ನಿಂದನೆಯಲ್ಲಿ ಆಗಲಿ ಯಾರಾದರೂ ಮುಂದೆ ಬಂದಿದ್ರೆ ಅಥವಾ ಆ ರೀತಿ ಮಾಡ್ತಾ ಬಂದರೆ ಅಂಥವರನ್ನು ನಾವು ಬಂಧಿಸ್ತೇವೆ ಅಂತ ಹೇಳೋ ಭರವಸೆ ಕೂಡ ಕೊಟ್ಟಿದ್ದಾರೆ. ಅದರಿಂದ ನಮ್ಮವರೆಲ್ಲರೂ, ಅಂದರೆ ನಮ್ಮ ಗೌಡ ಜನಾಂಗದವರ ಎಲ್ಲ ಪ್ರತಿಯೊಬ್ಬರ ಹತ್ರ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ. ಯಾರೂ ಕೂಡ ಯಾವುದೇ ರೀತಿಯ
ಶಾಂತಿ ಭಂಗವನ್ನು ಮಾಡಲಿಕ್ಕೆ ಯಾರು ಮುಂದಾಗಬಾರ್ದು ಅಂತೇಳಿ ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಕೊಡವ ಜನಾಂಗದ ಹಿರಿಯ ನಾಯಕರು ಹಿರಿಯರು ಕೂಡ ಇದೇ ರೀತಿ ಅವರಿಗೆ ಮನವಿ ಮಾಡಬೇಕು, ಅವರ ಒಂದು ಜನಾಂಗಕ್ಕೆ ಮನವಿ ಮಾಡಬೇಕು, ನಾವೆಲ್ಲರೂ ಶಾಂತಿಯುತವಾಗಿ ನಡಿಬೇಕು ಅಂತ ಹೇಳೋದು ನಮ್ಮ ಬೇಡಿಕೆ. ನಾವು ಇವತ್ತು ಕಟ್ಟೆಮಡಿನವರಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಊರಿನ ದೇವಸ್ಥಾನವನ್ನು ನಾವು ಸಾರ್ವಜನಿಕರೆಲ್ಲರೂ ಸೇರಿ ಮಾಡಿದ್ದರಿಂದ ನಾವು ಆ ಹಬ್ಬದಲ್ಲಿ ಸಾರ್ವಜನಿಕರೆಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ತಂದೆ ತಾಯಿಯ ಮಕ್ಕಳ ರೀತಿ ಬಂದು ದೇವಸ್ಥಾನದಲ್ಲಿ ದೇವರ ಭಕ್ತಾದಿಗಳಾಗಿ ಬರಬೇಕು, ನಾವು ಆ ದೇವರ ಸೇವೆಯನ್ನು ಮಾಡಬೇಕು ಅಂತ ಮಾತ್ರ ನಮ್ಮ ಬೇಡಿಕೆ. ಅವತ್ತು ಅದೇ ಬೇಡಿಕೆ ಇತ್ತು, ಇವತ್ತು ನಮ್ಮದು ಅದೇ ಬೇಡಿಕೆ.